ಕಾಲಕ್ರಮೇಣ ಜಾನಪದದ ಬಗ್ಗೆ ತರಬೇತಿಗಳು ಮಾಡಿದ್ರೆ ಮಾತ್ರ ಜಾನಪದ ಉಳಿತದೆ. 10 ವರ್ಷಗಳ ಕಾಲ ಜಾನಪದ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ನಂತರ 2015ರಲ್ಲಿ ಕನ್ನಡ ಜಾನಪದ ಪರಿಷತ್ ಪ್ರಾರಂಭಿಸಿ ಅದರ ಮೂಲಕ ರಾಜ್ಯದ ಕಲೆ ಮತ್ತು ಕಲಾವಿದರ ಸಂರಕ್ಷಣೆಗೋಸ್ಕರ ಇಡೀ ರಾಜ್ಯದಲ್ಲಿ ಬುಡಕಟ್ಟು ಸಂಸ್ಕೃತಿ, ಜನಪದ ಪ್ರದರ್ಶನ ಕಲೆಗಳ ಕಲಾವಿದರು ಜನಪದದ ಎಲ್ಲ ಪರಂಪರೆನ ತೋರಿಸ್ತಕ್ಕಂತ ಮತ್ತು ಶಾಲಾ ಮತ್ತು ಕಾಲೇಜ್ ಮಕ್ಕಳಿಗೆ ಹೆಚ್ಚು ವಿಕಾಸಕ್ಕಾಗಿ ಜಾನಪದ ಕಾರ್ಯಕ್ರಮದ ಮೂಲಕ ಜಾಗೃತಿ ಮೂಡಿಸ್ತಕ್ಕಂತ ಒಂದು ಕೆಲಸ ಕನ್ನಡ ಜಾನಪದ ಪರಿಷತ್ ಮೂಲಕ ಮಾಡ್ಕೊಂಡು ಬರ್ತಾ ಸರ್ಕಾರಿ ನೌಕರರಿದ್ದಾರೆ, ಖಾಸಗಿಯವರಿದ್ದಾರೆ, ವಕೀಲರಿದ್ದಾರೆ, ಶಿಕ್ಷಕರಿದ್ದಾರೆ. ಎಲ್ಲರೂ ಸಹ ಸೇರ್ಕೊಂಡು ಜಾನಪದ ಉಳಿಯುವುದೇ ನಮ್ಮ ಗುರಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ನಮಸ್ಕಾರ, ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮ್ಮ ಜನಪದ ಸಂಸ್ಕೃತಿ ಹಂಚೋಣ ಬನ್ನಿ. ಜನಪದ ಕಲೆಗೂ ಜನರ ಜೀವನಕ್ಕೂ ಅವಿನಾಭಾವ ಸಂಬಂಧವಿದೆ. ಜನಪದ ಕಲೆಯು ಮನುಷ್ಯನಷ್ಟೇ ಪ್ರಾಚೀನವಾಗಿದ್ದು ಮಾನವ ಸಂಸ್ಕೃತಿಯ ಪ್ರತಿ ಹೆಜ್ಜೆಯಲ್ಲೂ ಕಲೆಯ ಅನಾವರಣವಾಗಿದೆ. ನಾವಿವತ್ತು ಪರಿಚಯಿಸುವ ವ್ಯಕ್ತಿ ಜಾನಪದ ಬಾಲಾಜಿ ಎಂದು ಪ್ರಖ್ಯಾತಿಯಾಗಿರುವ ಡಾಕ್ಟರ್ ಬಾಲಾಜಿ ಎಸ್. ಒಬ್ಬ ನೈಜ ಗ್ರಾಮೀಣ ಪ್ರತಿಭೆ. ಮುಖ್ಯವಾಗಿ ರಾಜ್ಯದ ಜನಪದ ಕಲೆಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಯುವ ಕಲಾವಿದರಿಗೆ ಪ್ರೋತ್ಸಾಹ ಕೊಡುತ್ತಾ ರಾಜ್ಯಾದ್ಯಂತ ಜಾನಪದ ಉತ್ಸವ, ಕಾರ್ಯಾಗಾರ, ವಿಚಾರ ಸಂಕಿರಣ ಹೀಗೆ ನಾನಾ ಬಗೆಯ 100 ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಜಾನಪದ ಕಲೆಗಳಿಗೆ ಒಂದು ವಿಶಿಷ್ಟವಾದ ಶೈಕ್ಷಣಿಕ ಚೌಕಟ್ಟನ್ನು ಒದಗಿಸುವ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ. ಅಪಾರ ಸಂಖ್ಯೆಯ ಯುವ ಕಲಾವಿದರ ಬಳಗವನ್ನು ಕಟ್ಟಿಕೊಂಡು ಜಾನಪದ ಜಗತ್ತಿನ ಶ್ರೇಯೋದ್ಧಾರಕ್ಕಾಗಿ ಹೋರಾಟದ ರೂಪ ಕೊಡುತ್ತಿರುವ ಜಾನಪದ ಬಾಲಾಜಿಗೆ ಮೊದಲಿಗೆ ಅಭಿನಂದನೆಗಳು. ಜಾನಪದ ಡಾಕ್ಟರ್ ಎಸ್. ಬಾಲಾಜಿಯವರು ಈ ಜಾನಪದ ಲೋಕಕ್ಕೆ ಹೇಗೆ ಬಂದರು, ಇಲ್ಲಿ ಅವರ ಸಾಧನೆ, ಅನುಭವ ಎಲ್ಲವನ್ನು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ನಲ್ಲಿ ಹಂಚಿಕೊಂಡಿದ್ದಾರೆ. ಬನ್ನಿ, ಡಾಕ್ಟರ್ ಎಸ್. ಜಾನಪದ ಬಾಲಾಜಿ ಅವರಿಂದ ಜಾನಪದ ಲೋಕದ ಜಗತ್ತನ್ನು ತಿಳಿಯೋಣ. ಜಾನಪದ ಬಾಲಾಜಿ, ನಾನು ಹುಟ್ಟಿದ್ದು ಬೆಂಗಳೂರೇ, ವಿದ್ಯಾಭ್ಯಾಸವೆಲ್ಲವೂ ಬೆಂಗಳೂರೇ. ಆದರೆ ನನ್ನ ಪ್ರಿಯವಾದ ಕ್ಷೇತ್ರ ಯುವಜನ ಸೇವೆ ಹಾಗೂ ಜಾನಪದ ಕ್ಷೇತ್ರ. ಯುವಜನ ಸೇವಾ ಕ್ರೀಡಾ ಇಲಾಖೆಯಲ್ಲಿ ನಾವು ಕಾಲೇಜ್ ಓದ್ಬೇಕಾದ್ರೆ ಸೀತಮ್ಮ ಅಂತ ಒಬ್ಬರು ಆಫೀಸರ್ ಬಂದು ಪರಿಚಯ ಮಾಡಿಕೊಂಡು ಒಂದು ಯುವಕ ಸಂಘ ಮಾಡಲಿಕ್ಕೆ ಹೇಳಿದ್ರು. ಅವಾಗ ಪ್ರಾರಂಭವಾಗಿದ್ದೆ ಮಾತೃಭೂಮಿ ಯುವಕ ಸಂಘ ಅಂತ. ಆ ಸಂಘದ ಮೂಲಕ ನಾವು ಯುವಜನೋತ್ಸವ, ಯುವಜನ ಮೇಳ, ಯುವಜನ ಉತ್ಸವ ಹಾಗೂ ಯುವಕರ ಬಹಳಷ್ಟು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡೋದ್ರ ಜೊತೆಗೆ ನಮಗೂ ಜಾನಪದದ ಬಗ್ಗೆ ಬಹಳಷ್ಟು ಆಸಕ್ತಿ ಬಂತು. ಕಾಲಕ್ರಮೇಣ ಜಾನಪದದ ಬಗ್ಗೆ ತರಬೇತಿಗಳು ಮಾಡಿದ್ರೆ ಮಾತ್ರ ಜಾನಪದ ಉಳಿತದೆ, ದಾಖಲೀಕರಣ ಮಾಡ್ಬೇಕಂತ ಹೇಳಿ ಸುಮಾರು 893 ತರಬೇತಿ ಶಿಬಿರಗಳನ್ನ ಈ ರಾಜ್ಯದಲ್ಲಿ ಮಾಡಿ ಸಾವಿರಾರು ಯುವಜನರನ್ನ ಜಾನಪದ ಕ್ಷೇತ್ರಕ್ಕೆ ಮೌಖಿಕ ಪರಂಪರೆ ಹಾಗೂ ಪ್ರದರ್ಶನ ಕಲೆಗಳ ತರಬೇತಿ, ಅದರ ಜಾಗೃತಿಯನ್ನು ಮೂಡಿಸತಕ್ಕಂಥ ಒಂದು ಕೆಲಸ ಮುಂದುವರಿತಾ ಬಂತು. ಕಾಲಕ್ರಮೇಣ ನಂತರ ಜಿ. ನಾರಾಯಣ್ ಅವ್ರ ಕಣ್ಣು ಬಿದ್ದಾಗ ಅವರು ಕರ್ನಾಟಕ ಜಾನಪದ ಪರಿಷತ್ಗೆ ನನ್ನ ಕರ್ಕೊಂಡೋಗಿ ರಾಜ್ಯ ಸಂಚಾಲಕರು ಮಾಡಿದ್ರು. ಅಲ್ಲಿ ಟಿ. ತಿಮ್ಮೇಗೌಡ ಅಂತ AS ಆಫೀಸರ್ ಜೊತೆಗೂ ಸಹ 10 ವರ್ಷಗಳ ಕಾಲ ಜಾನಪದ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ನಂತರ 2015ರಲ್ಲಿ ಕನ್ನಡ ಜಾನಪದ ಪರಿಷತ್ ಪ್ರಾರಂಭಿಸಿ ಅದರ ಮೂಲಕ ರಾಜ್ಯದ ಕಲೆ ಮತ್ತು ಕಲಾವಿದರ ಸಂರಕ್ಷಣೆಗೋಸ್ಕರ ಇಡೀ ರಾಜ್ಯದಲ್ಲಿ ಬುಡಕಟ್ಟು ಸಂಸ್ಕೃತಿ, ಜನಪದ ಪ್ರದರ್ಶನ ಕಲೆಗಳ ಕಲಾವಿದರು ಜಾನಪದ ಅಂದ ತಕ್ಷಣ ಎಲ್ಲರೂ ಬರೀ ಕುಣಿಯೋದು ಮತ್ತೆ ಹಾಡೋದು ಅನ್ಕೊಂಡ್ಬಿಟ್ಟಿದ್ರು. ಅದೆಲ್ಲ ಅದಕ್ಕಿಂತ ದೊಡ್ಡ ಪರಂಪರೆ ಮತ್ತು ಪ್ರಪಂಚ ಇದೆ ಅಂತ ಕನ್ನಡ ಜಾನಪದ ಪರಿಷತ್ ತೋರಿಸ್ಕೊಡ್ತು. ಜನಪದ ಆಟಗಳು, ಜನಪದ ವೈದ್ಯ, ಜನಪದ ಆಹಾರ ಪದ್ಧತಿ, ಜನಪದ ಗಾದೆಗಳು, ಜನಪದ ಒಗಟುಗಳು, ಜನಪದ ಹೊರತುಗಳು ಇವುಗಳೆಲ್ಲದರ ಜೊತೆಗೆ ಜನಪದದ ಎಲ್ಲ ಪರಂಪರೆನ ತೋರಿಸ್ತಕ್ಕಂಥ ಮತ್ತು ಶಾಲಾ ಮತ್ತು ಕಾಲೇಜ್ ಮಕ್ಕಳಿಗೆ ಹೆಚ್ಚು ವಿಕಾಸಕ್ಕಾಗಿ ಜಾನಪದ ಕಾರ್ಯಕ್ರಮದ ಮೂಲಕ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕೆಲಸ ಕನ್ನಡ ಜಾನಪದ ಪರಿಷತ್ ಮೂಲಕ ಮಾಡ್ಕೊಂಡು ಬರ್ತಾ ಕನ್ನಡ ಜಾನಪದ ಪರಿಷತ್ ಇವತ್ತು ಸರ್ಕಾರದ ಯಾವುದೇ ಅನುದಾನ ಇದೆ ಸುಮಾರು 12,000ಕ್ಕಿಂತ ಹೆಚ್ಚಿನ ಕಾರ್ಯಕ್ರಮಗಳು ಈ ರಾಜ್ಯದಲ್ಲಿ ಮಾಡೋದ್ರ ಜೊತೆಗೆ ಈ ರಾಜ್ಯದಲ್ಲಿ 30,000ಕ್ಕಿಂತ ಹೆಚ್ಚು ಜನ ನಮ್ಮ ಪರಿಷತ್ತಿನ ಪದಾಧಿಕಾರಿಗಳಲ್ಲಿ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಸಹ ಸೇವೆ ಮಾಡ್ತಾರೆ. ಸರ್ಕಾರಿ ನೌಕರರಿದ್ದಾರೆ, ಖಾಸಗಿಯವರಿದ್ದಾರೆ, ವಕೀಲರಿದ್ದಾರೆ, ಶಿಕ್ಷಕರಿದ್ದಾರೆ. ಎಲ್ಲರೂ ಸಹ ಸೇರಿಕೊಂಡು ಜಾನಪದ ಉಳಿಯುವುದೇ ನಮ್ಮ ಗುರಿ. ನಾವು ಮುಂದುವರಿದು ಕನ್ನಡ ಜಾನಪದ ಪರಿಷತ್ ಮೂಲಕ ಈ ರಾಜ್ಯದಲ್ಲಿ ಎಲ್ಲದಕ್ಕೂ ಸಮೀಕ್ಷೆ ಆಗಿತ್ತು. ಕೋಳಿ, ಕುರಿ, ನಾಯಿ, ಕತ್ತೆ ಎಲ್ಲದಕ್ಕೂ ಸಮೀಕ್ಷೆ ಆಗಿತ್ತು.
ಜನಪದ ಕಲಾವಿದರ ಸಮೀಕ್ಷೆ ಆಗಿದೆ. ಆ ಸಮೀಕ್ಷೆ ಸಹ ಕನ್ನಡ ಜಾನಪದ ಪರಿಷತ್ ಕೈಗೆತ್ತಿಕೊಂಡು ಇಡೀ ರಾಜ್ಯದಲ್ಲಿ ಈಗ 15 ಜಿಲ್ಲೆಗಳ ಸಮೀಕ್ಷೆಯನ್ನು ಮುಗಿಸಿದ್ದೀವಿ. ಜನಪದ ಕಲಾವಿದರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಯ ಬಗ್ಗೆ ದಾಖಲೆ ಮಾಡ್ತಕ್ಕಂಥ ಒಂದು ಕೆಲಸ ಸಹ ಕನ್ನಡ ಜಾನಪದ ಪರಿಷತ್ ವತಿಯಿಂದ ಆಗಿದೆ. ಈಗ ಕರ್ನಾಟಕದಲ್ಲಿ ಎಷ್ಟು ಜನಪದ ಪ್ರಕಾರಗಳಿವೆ? ಸರ್, ಕರ್ನಾಟಕದಲ್ಲಿ ಜಿ ಶಂಪ ಅವ್ರ ಪ್ರಕಾರ 257 ನೃತ್ಯ ಕಲೆಗಳಿದೆ, 55 ಪದಗಳಿದೆ, 5 ಮಹಾಕಾವ್ಯಗಳಿದೆ, 78 ಖಂಡಕಾವ್ಯಗಳಿದೆ. ಸರ್, ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿರುವ ಜನಪದ ಕಲೆ ಮತ್ತು ಕಲಾವಿದರ ಸ್ಥಿತಿ ಈಗ ಹೇಗಿದೆ? ಅಷ್ಟೇನು ಒಳ್ಳೇದಾಗಿಲ್ಲ ಸರ್. ಯಾಕಂದ್ರೆ ಕಲಾವಿದರನ್ನ ನಡೆಸ್ಕೊಳ್ತಕ್ಕಂಥ ಸ್ಥಿತಿಗತಿ ನೋಡ್ತಾ ಇದ್ರೆ ನಮ್ಗೆ ನೋವಾಗುತ್ತೆ. ಎಲ್ಲೋ ಬಿಲ್ಡಿಂಗ್ ಓಪನಿಂಗ್ಗೆ, ಅಂಗಡಿ ಓಪನಿಂಗ್ಗೆ, ಹೋಟ್ಲ್ ಓಪನಿಂಗ್ಗೆ ಇಂಥದಕ್ಕೆಲ್ಲ ಡೊಳ್ಳು ಕುಣಿತಾನ ಮತ್ತೆ ಅದೆಲ್ಲ ಪೂಜನೀಯ ಕಲೆಗಳವೆಲ್ಲ. ಅವುಗಳನ್ನ ಕರೆದು ಅವ್ರಿಗೊಂದಷ್ಟು ದುಡ್ಡು ಕೊಟ್ಟು ಅವ್ರನ್ನ ಹೇಗೆ ಬೇಕೋ ಹಾಗೆ ಬಾರಿಸ್ಬಿಟ್ಟು ಕಳಿಸುವಂಥ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದ್ದೀವಿ. ಇವತ್ತು ಆ ಕಲೆಗಳೆಲ್ಲ ಒಂದು ಸಮುದಾಯದ ಕಲೆಗಳಿಲ್ಲ. ಆ ಸಮುದಾಯದ ಮತ್ತು ಆ ದೇವರಿಗೆ ಅರ್ಪಣೆ ಆದಂಥ ಕಲೆಗಳು ಅವುಗಳನ್ನ ಅಷ್ಟು ಚೆನ್ನಾಗಿ ನಡೆಸ್ತಾ ಇಲ್ಲ. ಕರ್ನಾಟಕದಲ್ಲಿ ಈಗಾಗಲೇ 257 ನೃತ್ಯ ಕಲೆಗಳದಂತಿದೆ. ಅದರಲ್ಲಿ ಒಂದು 150 ಹೊರಟೋಗಿದೆ ಸರ್. ಇನ್ನು ಕೆಲವು ಮಾತ್ರ ಕಲೆಗಳು ಉಳ್ಕೊಂಡಿದೆ. 55 ಪದಗಳಲ್ಲಿ ಒಂದು 25 ಪದಗಳು ಉಳಿದಿರ್ಬೋದು. 5 ಮಹಾಕಾವ್ಯಗಳು ಬಿಡಿಗೀತೆ ಹಾಡೋರು 1000 ಜನ ಇದ್ರು, ಈಗ 100 ಜನಕ್ಕೆ ಬಂದ್ಬಿಟ್ಟಿದೆ. ಆಮೇಲೆ ಇನ್ನು ಖಂಡಕಾವ್ಯಗಳು ಸಹ ಎಷ್ಟೋ ಜನ ಮರ್ತೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಸೂತ್ರದ ಗೊಂಬೆ, ತೊಗಲು ಗೊಂಬೆ ಅಂತ ಕಲೆಗಳು ಇವತ್ತು ಮುಂಚೆ 300 ತಂಡಗಳಿತ್ತು ರಾಜ್ಯದಲ್ಲಿ. ಇವತ್ತು 10 ರಿಂದ 15 ಬೆಳವಣಿಗೆ ತಂಡಗಳಾಗುತ್ತೆ. ಜಾನಪದ ಲೋಕಕ್ಕೆ ರಾಜ್ಯದ ಕನ್ನಡ ಜಾನಪದ ಕೊಡುಗೆ ಇದೆ. ಇಡೀ ಜಾನಪದ ಪ್ರಪಂಚಕ್ಕೆ ಕನ್ನಡ ಜಾನಪದ ಪರಿಷತ್ ಕೊಡುಗೆ ಬಹಳಷ್ಟಿದೆ ಸರ್. ಮೊದಲು ಯುವಕರಿಗೆ ಜಾಗೃತಿ ಮತ್ತು ಮೂಡಿಸ್ಲಿಕ್ಕೋಸ್ಕರ ಜಾನಪದ ಯುವ ಬ್ರಿಗೇಡ್ ಮಾಡಿದ್ವಿ. ಜಾನಪದ ಯುವ ಬ್ರಿಗೇಡ್ ಮೂಲಕ ಕರೋನಾದಲ್ಲಿ ಯಾವ ಕಾಲಕ್ಕೂ ಕರೋನಾಗಿಂತ ಜಾನಪದ ದೊಡ್ಡದು ಅಂತ ತೋರಿಸಲಿಕ್ಕೆ ಆನ್ಲೈನಲ್ಲಿ 101 ವಿಚಾರ ಸಂಕಿರಣ ಮಾಡಿದ್ವಿ ಕರೋನಾದಲ್ಲಿ. ಅದು ನಮ್ಮ ಜನಪದ ಯುವ ಕಾಲೇಜ್ ಹುಡುಗರಿಂದಲೇ ಮಾಡಿದ್ವಿ. ಅದು ಆನ್ಲೈನಲ್ಲಿ ಮಾಡಿದ್ವಿ. ಅದಾದಮೇಲೆ ಆನ್ಲೈನಲ್ಲೂ ಒಂದು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಸಮ್ಮೇಳನ ಮಾಡ್ಬೋದು ಅಂತ ಪರಿಷತ್ತಿಂದ ತೋರಿಸಿದ್ವಿ. ಇಡೀ 3800 ಜನ ಆನ್ಲೈನ್ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾಗವಹಿಸಿದ ಜೊತೆಗೆ ಅತಿ ಹೆಚ್ಚು ಮಹಿಳೆಯರಿಗೂ ಸಹ ಜಾನಪದ ಮಹಿಳಾ ಸಬಲೀಕರಣ ಆಗಬೇಕಂತೇಳಿ ಈ ರಾಜ್ಯದಲ್ಲಿ 9 ಮಹಿಳಾ ಘಟಕಗಳನ್ನು ಸಹ ಪ್ರಾರಂಭಿಸಿರ್ತಕ್ಕಂಥ ಕೀರ್ತಿ ಕನ್ನಡ ಜಾನಪದ ಪರಿಷತ್. ಕರೋನಾ ಕಾಲಘಟ್ಟದಲ್ಲಿ 100 ಕಲಾವಿದರಿಗೆ ಅಕ್ಕಿಯಿಂದ ಇರ್ಬೋದು, ಬಟ್ಟೆ ಇರ್ಬೋದು, ಬುಡಕಟ್ಟು ಆಡಿಗಳಿಗೆಲ್ಲ ಹೋಗಿ ಅವರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಕೆಲಸ ಕನ್ನಡ ಜಾನಪದ ಪರಿಷತ್ ಮಾಡಿದೆ. ಬಹುತೇಕ ಏನೂ ಜನಪದದ ಪರಿಚಯ ಇಲ್ಲ ಇರ್ತಕ್ಕಂಥ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಹ ಜನಪದ ಅಂದ್ರೇನು, ಜಾನಪದ ಅಂದ್ರೇನು, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ ಮತ್ತು ನಮ್ಮ ಇಡೀ ನಮ್ಮ ದೇಶೀಯತೆಯ ಪರಿಚಯವನ್ನು ಕನ್ನಡ ಜಾನಪದ ಪರಿಷತ್ ಮಾಡಿಕೊಟ್ಟಿದೆ ಸರ್. ನಾವಿಲ್ಲಿ ಇವತ್ತು ಬಂದಾಗ ನಿಮ್ಮ ಜಾನಪದ ಕುಟೀರದಲ್ಲಿ ತುಂಬಾ ವಸ್ತುಗಳ ಸಂಗ್ರಹಣೆ ಇತ್ತು, ನೋಡಿ ತುಂಬಾ ಖುಷಿ ಆಯ್ತು. ಈ ಸಂಗ್ರಹಣೆ ಎಷ್ಟು ವರ್ಷದಿಂದ ನಡೀತಿದೆ ಮತ್ತು ಇದಕ್ಕೆ ಹಿನ್ನೆಲೆ ಏನು? ಇದೊಂದು ಸುಮಾರು 10 ವರ್ಷಗಳಿಂದ ನಡೀತಾ ಇದೆ ಸರ್. ಈ ಬೆಂಗಳೂರು ನಗರೀಕರಣದ ವಿದ್ಯಾರ್ಥಿಗಳಿಗೆ ಅಕ್ಕಿ ಹೆಂಗ್ ಬೆಳೀತದ ಗೊತ್ತಿಲ್ಲ, ಗೋಧಿ ಹೆಂಗ್ ಬರೋದು ಗೊತ್ತಿಲ್ಲ, ಹಾಗೂ ಹಾಲೆಲ್ಲಿ ಕರಿಯೋದು ಬರುತ್ತೆ ಗೊತ್ತಿಲ್ಲ. ಅದೆಲ್ಲ ಗೊತ್ತಾಗಬೇಕು, ಸ್ವಲ್ಪ ಆದರೂ ಅದಕ್ಕೊಂದು ಗೊತ್ತಾಗಲಿ ಅನ್ನೋ ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ಮ್ಯೂಸಿಯಂ ಸ್ಟಾರ್ಟ್ ಮಾಡಬೇಕು ಅನಿಸ್ತು ನನಗೆ. ಅದನ್ನು ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿ ಈಗಾಗಲೇ 2,500 ವಸ್ತುಗಳನ್ನ ಸಂಗ್ರಹ ಮಾಡಿದ್ವಿ ರಾಜ್ಯಾದ್ಯಂತ. ಈ ಹಿಂದೆ ಒಂದಷ್ಟು ವಸ್ತುಗಳನ್ನ ತಾಳೆಕೆರೆಯಲ್ಲಿ ಇಟ್ಟಿದ್ವಿ, ಅಲ್ಲಿ ಒಂದಷ್ಟು ವಸ್ತುಗಳಿದೆ, ಇಲ್ಲೂ ಇದೆ. ಈ ಒಟ್ಟಾರೆ ಈ ವಿದ್ವಾಂಸರು, ಕಲಾವಿದರು, PhD ಮಾಡ್ತಕ್ಕಂಥವರೆಲ್ಲ ಬಂದು ಮ್ಯೂಸಿಯಂ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಗ್ರಾಮೀಣ ಭಾಗದ ಎಲ್ಲ ವಸ್ತುಗಳನ್ನ ಸಂಗ್ರಹ ಮಾಡಿಟ್ಟಿದ್ದೀವಿ. ಜನಪದ ಪರಿಕರಗಳ ಸಂಗ್ರಹ ಮಾಡಿಟ್ಟಿದ್ದೀವಿ. ಮೂಲ ವಾದ್ಯಗಳನ್ನ ಸಂಗ್ರಹ ಮಾಡಿಟ್ಟಿದ್ದೀವಿ. ಒಟ್ಟಾರೆ ಒಂದು ಬೆಂಗಳೂರು ನಗರದಲ್ಲಿ ಈ ಥರ ಜನಪದಕ್ಕೆ ಸಂಬಂಧಪಟ್ಟಂಥ ಏಕೈಕ ಮ್ಯೂಸಿಯಂ ಇದು. ನಮ್ಮ ಕಟ್ಟಡ ಚಿಕ್ಕದಾಗಿರೋದ್ರಿಂದ ಅದನ್ನ ಜೋಡಿಸ್ಲಿಕ್ಕೆ ಬಹಳಷ್ಟು ಕಷ್ಟ ಆಗಿ ಹತ್ತತ್ರಕ್ಕೆ ಒಪ್ಪಾಗಿಟ್ಟಿದೆ. ರಾಜ್ಯದಲ್ಲಿ ಈ ಜನಪದ ಕಲೆಯಲ್ಲಿ ಜನಪದವನ್ನೇ ನಂಬಿಕೊಂಡಿರ್ತ ಕೆಲವರು ತುಂಬಾ ಕುಟುಂಬಗಳಿದೆ, ಸಮುದಾಯಗಳಿದೆ. ಅವ್ರ ಸ್ಥಿತಿ ಈಗಿನ ಪರಿಸ್ಥಿತಿ ಹೇಗಿದೆ? ಕಷ್ಟ ಇದೆ ಸರ್. ಯಾಕಂದರೆ ಕೇವಲ 2,000 ರೂಪಾಯಿ ಮಾಶಾಸನ ಸರ್ಕಾರ ಕೊಡ್ತಾ ಇದೆ. 2,000ದಲ್ಲಿ ಒಂದು 70,000-80,000 ಜನ ಬರ್ತಾ ಇದ್ದಾರೆ. 2,000 ನಂಬ್ಕೊಂಡು ಈಗ ಗ್ಯಾರಂಟಿ ಯೋಜನೆ ಬಂದ್ಮೇಲೆ 4-5 ತಿಂಗಳಿಂದ ಅವ್ರು ಮುಂದೆ ಬರ್ತಾ ಇಲ್ಲ. ಅವ್ರಿಗೆ ಊಟ ಮತ್ತು ಎಲ್ಲದಕ್ಕೂ 2,000 ಮೇಲೆ ಡಿಪೆಂಡ್ ಆಗ್ತಾರೆ ಅವರು ಜನಪದ ಕಲಾವಿದರು. ಅಂಥ ಸ್ಥಿತಿಗತಿ ಭಾಳಷ್ಟು ಕೆಟ್ಟದಾಗಿದೆ. ಮತ್ತು ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಜನಪದ ಕಲಾವಿದರಿಗೆ ಕಾರ್ಯಕ್ರಮಗಳು ಕೊಡ್ತಾ ಇಲ್ಲ, ಅವ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅದಕ್ಕೆ ಸರ್ಕಾರನ ರಿಕ್ವೆಸ್ಟ್ ಮಾಡಿದ್ದು ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ವಿ. ಏನು ನೀವು 2,000 ಕೊಡ್ತಾ ಇದ್ದೀರ ಮಾಶಾಸನ ಅಂತ 5,000 ಮಾಡಿ.
ಪಕ್ಕದ ತೆಲಂಗಾಣ ರಾಜ್ಯದಲ್ಲಿ 10,000 ಕೊಡ್ತಾ ಇದ್ದಾರೆ, ನಾವು 5,000 ಆದರೂ ಮಾಡಬೇಕು. ಅದ್ರ ಜೊತೆಗೆ ವಯೋಮಿತಿ ನೀವು 58 ವರ್ಷ ಇಟ್ಟಿದ್ದೀರಾ, ಅಷ್ಟು ವರ್ಷ ಯಾರು ಬದುಕೋದಿಲ್ಲ, ಕೇವಲ ಅದನ್ನು 45 ಕಾಲ ಇಡಿಸ್ತಕ್ಕಂಥ ಕೆಲಸ ಆಗಬೇಕು. ಮತ್ತು ಈ ಗ್ರಾಮ ಪಂಚಾಯತಿಯಲ್ಲಿ 2% ಅಂತ ಅನುದಾನ ಇರ್ತದೆ. ಅನುದಾನನ ಲೋಕಲ್ ಕಲಾವಿದರಿಗೆ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೊಡಿ ಅಂತ ಸರ್ಕಾರನ ಆಗ್ರಹಿಸಿದ್ದು. ಅದಕ್ಕಿಂತ ಮುಖ್ಯವಾಗಿ ಜನಪದ ಕಲೆ ಅನ್ನೋದೆಲ್ಲ ವೃತ್ತಿ ಅಲ್ಲ, ಅದು ಅವ್ರಿಗೆ ಒಂದು ಐಡೆಂಟಿಟಿ ಸರ್ಕಾರ ಕೊಡೋದ್ರ ಜೊತೆಗೆ ಒಂದು ಜೀವ ವಿಮಾ ಯೋಜನೆ ಸರ್ಕಾರ ಉಚಿತವಾಗಿ ಮಾಡಿಕೊಳ್ಳಿ ಅಂತ ಸರ್ಕಾರ ನಮಗೆ ಭೇಟಿ ಇಟ್ಟಿದೆ. ಜಾನಪದ ಕಲೆಗೆ ಸಾವಿಲ್ಲ, ಫೋಕ್ಲೋರ್ ರಿಫ್ಯೂಸಸ್ ಟು ಡೈ, ಬಟ್ ಆದರೂ ಅದಕ್ಕೆ ಜಾಗೃತಿ ಮತ್ತು ಅದು ಅದು ಕಾಲಕ್ರಮೇಣ ಪರಿವರ್ತನೆಗೊಳ್ತಾ ಇರ್ತದೆ. ಅದಕ್ಕೆ ಜಾನಪದ ಕಲೆನ ಪರಿಚಯ ಆದರೂ ಹುಡುಗರು ಬೇಕಲ್ಲ, ಹುಡುಗರಿಗೆಲ್ಲ ಗೊತ್ತಿದೆ. ಈಗ ಸಣ್ಣ ಹುಡುಗರು ಸಹ ಇವತ್ತು ಮೊಬೈಲ್ ಯೂಸ್ ಮಾಡ್ತಾರೆ, ಯೂಟ್ಯೂಬು, ಟ್ವಿಟರು, ಎಲ್ಲ ಸೋಷಿಯಲ್ ಮೀಡಿಯಾಸ್ ಯೂಸ್ ಮಾಡ್ತಾರೆ. ಅದರಿಂದ ಆ ವಿದ್ಯಾರ್ಥಿಗಳಿಗೆ ನಮ್ಮ ಕಲೆ ಮತ್ತು ದೇಶೀಯತೆ ಪರಿಚಯ ಮಾಡಿಸ್ಬಿಟ್ರೆ ಅದನ್ನು ಅವ್ರು ಪ್ರಚಾರ ಮಾಡ್ತಾರೆ. ಅತಿ ಹೆಚ್ಚು ಪ್ರಚಾರ ಆಗೋದ್ರಿಂದ ಹುಡುಗರು ಗೊತ್ತಿಲ್ಲದೆ ಇರೋದಕ್ಕೆ ನೀವು ಸಂಸ್ಕೃತಿ ಉಳಿಸಿ, ನಮ್ಮ ಸಂಸ್ಕಾರ ಉಳಿಸಿ, ಅದು ಜನಪದ ಉಳಿಸಿ ಅಂತ ಹೇಳಲಿಕ್ಕಾಗಲ್ಲ. ಅವ್ರ ಪರಿಚಯ ಮಾಡಿಸ್ಬಿಟ್ಟು ಆಮೇಲೆ ಅದನ್ನ ಉಳಿಸಿ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಯುವಕರಿಗೋಸ್ಕರ ಜಾನಪದ ಯುವ ಬ್ರಿಗೇಡ್ ಮತ್ತು ಕನ್ನಡ ಜಾನಪದ ಪರಿಷತ್ ಯುವ ಘಟಕ ಪ್ರಾರಂಭ ಮಾಡಿದ್ವಿ. ರಾಜ್ಯದಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಜಿಲ್ಲೆಗಳು, ತಾಲೂಕುಗಳಲ್ಲಿ ಇಬ್ಬಿಬ್ಬರು ಸಂಚಾಲಕರು ನಮ್ಮ ಜಾನಪದ ಯುವ ಬ್ರಿಗೇಡಲ್ಲಿದ್ದಾರೆ. ಮಹಿಳೆಯರನ್ನು ಸಹ ಇದಕ್ಕೆ ಸೆಳೆಬೇಕು ಅಂತ ಈಗ ರಾಜ್ಯದಲ್ಲಿ 9 ಜಿಲ್ಲೆಯಲ್ಲಿ ಮಹಿಳಾ ಘಟಕ ಸ್ಥಾಪನೆ ಮಾಡಿ ಈ ರಾಜ್ಯದಲ್ಲಿ 3 ಮಹಿಳಾ ಸಮ್ಮೇಳನ ಮಾಡಿದ್ವಿ. ಮೊನ್ನೆ ತಾನೇ ಒಂದು ವಾರಕ್ಕೆ ಹಿಂದೆ ಅಜ್ಜಂಪುರದಲ್ಲಿ ಬಹಳ ದೊಡ್ಡ ಮಹಿಳಾ ಸಮ್ಮೇಳನ ಮಾಡಿದ್ವಿ. ಅದಕ್ಕೆ ಮುಂಚೆ ರಾಯಚೂರು ಮತ್ತು ಬಾಗಲಕೋಟೆ ಜಿಲ್ಲೆ ಲೋಕಾಪುರದಲ್ಲೂ ಸಹ 2 ಮಹಿಳಾ ಸಮ್ಮೇಳನ ಮಾಡಿದ್ವಿ ಸರ್. ಜಾನಪದ ಈ ಒಂದು ವಿಡಿಯೋ ನೋಡ್ತಾ ಇತ್ತು, ಇದರಿಂದ ನಿಮ್ಗೆ ಸರ್ಕಾರದ ವತಿಯಿಂದ ಏನೇನು ಸನ್ಮಾನಗಳು, ಇದು ಪುರಸ್ಕಾರಗಳು ಸಿಕ್ಕಿದೆ ಸರ್? ಈ ಕ್ಷೇತ್ರಕ್ಕೆ ನಾನು ಬಂದು ಸುಮಾರು 31 ವರ್ಷ ಆಯಿತು ಸರ್. ಈ ನನಗೆ ವೈಯಕ್ತಿಕ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ರಾಜ್ಯ ಪ್ರಶಸ್ತಿ, ಆಮೇಲೆ ನಾಡಪ್ಪ ಕೆಂಪೇಗೌಡ ಪ್ರಶಸ್ತಿ, ಒಟ್ಟಾರೆ ಒಂದು 300ರಿಂದ 400 ಪ್ರಶಸ್ತಿಗಳು ನಂಗೆ ಬಂದಿದೆ. ಜಾನಪದ ಬಾಲಾಜಿ ಅಂತ ಬಿರುದು ಮಾನ್ಯ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದಂಥ ಹಳ್ಳಿ ನಾಗರಾಜ್ ಅವರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಸೂರಿ ಶ್ರೀನಿವಾಸ್ ಅವರು ಬಹುತೇಕ ಸಮ್ಮುಖದಲ್ಲಿ ಆ ಬಿರುದನ್ನು ಪ್ರದಾನ ಮಾಡಿದ್ರು ಚಿಕ್ಕಮಗಳೂರಲ್ಲಿ. ಅದರ ನಂತರ ತಿರುಗಿ ನೋಡಿದಂಗೆ ಇಡೀ ರಾಜ್ಯದಲ್ಲಿ ನಮ್ಮ ಸಂಘಟನೆ ಮೂಲಕ ಸಾವಿರಾರು ಗ್ರಾಮ ಘಟಕಗಳನ್ನ ಮಾಡಿದ್ವಿ, ಒಬ್ಬೆ ಘಟಕ ಮಾಡಿದ್ವಿ, ಹಾಗೂ ಜಿಲ್ಲಾ ಘಟಕಗಳು, ತಾಲೂಕು ಘಟಕಗಳು ಮಾಡೋದ್ರ ಜೊತೆಗೆ ಹೊರನಾಡು ಮತ್ತು ಗಡಿನಾಡು ಘಟಕ, ಇತ್ತನೆ ಮೊನ್ನೆ ತನ ಆನ್ಲೈನಲ್ಲಿ ಸೌತ್ ಆಫ್ರಿಕಾ ಜಾಂಬಿಯಾದಲ್ಲಿ ಒಂದು ಘಟಕ ಉದ್ಘಾಟನೆ ಮಾಡಿದ್ವಿ. ಈಗ ಆಫ್ಲೈನಲ್ಲಿ ಸಿಂಗಾಪುರ್ ಮತ್ತು ಮಲೇಷ್ಯಾ ಘಟಕಗಳನ್ನ ಈ ವರ್ಷ ಉದ್ಘಾಟನೆ ಮಾಡಲಿದ್ದೇವೆ ಸರ್. ಈಗ ನೀವು ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ತುಂಬಾ ಸೇವೆ ಸಲ್ಲಿಸಿದೆ. ಈ ಸೇವೆ ಸಲ್ಲಿಸಿ ನಿಮ್ಗೆ ಆತ್ಮತೃಪ್ತಿ ಇದೆಯಾ? ಆ ಸೇವೆಗೆ ನಿಮ್ಗೆ ತಕ್ಕನಾದಂತ ಒಂದು ಗೌರವ ಸಿಕ್ಕಿದೆಯಾ? ನಾನು ಏನು ಅಪೇಕ್ಷೆ ಪಡಲ್ಲ ಸರ್. ಜನಪದ ಒಂದು ನನಗೆ ತಪಸ್ಸಿದ್ದಂಗೆ. ಸರ್ಕಾರ ಇನ್ನೂ ಗುರುತಿಸಬೇಕಾಗಿತ್ತು ಅನಿಸ್ತು. ಯಾಕಂದರೆ ನಾವು ಈ ಕ್ಷೇತ್ರದಲ್ಲಿ ಇಷ್ಟೊಂದು ಕೆಲಸ ಮಾಡಿ ರಾಜ್ಯದಲ್ಲಿ ಸರ್ಕಾರದಲ್ಲಿ ಯಾವುದೇ ಅನುದಾನ ಪಡೆದೇ ಭಾಳಷ್ಟು ಕೆಲಸ ಮಾಡಿದ್ದೀವಿ. ಭಾಳಷ್ಟು ಕಲಾವಿದರನ್ನ ಮನೆಗೊಂಡು ಕೊಟ್ಟು ಮಾತಾಡಿಸಿ ಅವ್ರಿಗೆ ಸಂಭಾವನೆ ಕೊಟ್ಟು, ಬಟ್ಟೆ ಕೊಟ್ಟು, ಊಟ ಕೊಡಿಸಿ ಮಾತಾಡಿಸಿದ್ರು ಸಹ ಸರ್ಕಾರ ಇನ್ನೂ ನಮ್ಮನ್ನು ಗುರುತಿಸಬೇಕಾಗಿದೆ. ಬಟ್ ಅದೇನು ನಮಗೆ ಬೇಜಾರಿಲ್ಲ. ನಾವು ಇದನ್ನು ತಪಸ್ಸು ಅಂದ್ಕೊಂಡು, ಒಂದು ವೃತ್ತಿ ಅಂದ್ಕೊಂಡು, ಪ್ರವೃತ್ತಿ ಅಂದ್ಕೊಂಡು ಮಾಡ್ಕೊಂಡು ಹೋಗ್ತಿದ್ದೀವಿ. ಬಟ್ ಕಲಾವಿದರ ಮೆದೆಯಲ್ಲಿ ಮತ್ತು ಅವರ ಮನಸ್ಸಲ್ಲಿ ನಾವಿದ್ದೀವಿ ಸರ್. ಅದೇ ಒಂದು ಸಂತೋಷ. ನೀವು ಯಾರು ಮೆಚ್ಚಿಸ್ಬೇಕನ್ನೋದಿಲ್ಲ, ಮುಖ್ಯವಾಗಿ ಈ ಜನಪದ ಕಲೆಯನ್ನು ಉಳಿಸ್ಬೇಕು, ಅದನ್ನು ಬೆಳೆಸ್ಬೇಕನ್ನೋದು ನಿಮ್ಮ ಉದ್ದೇಶ. ಸತ್ಯ ಸರ್. ಆ ದಾರಿಯಲ್ಲಿ ನೀವು ಯಶಸ್ವಿ ಆಗಿದೆ. ಖಂಡಿತ ಸರ್. ಯಾಕಂದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಸರ್ಕಾರದ ಅಕಾಡೆಮಿ ಅಧ್ಯಕ್ಷರು ಬರ್ತಾರೆ ಅನ್ನೋದಕ್ಕಿಂತ ನಾವು ಹೋದಾಗ ಅವರು ಕೊಡೋ ಪ್ರೀತಿ, ವಿಶ್ವಾಸ, ಅವರು ನಮ್ಮ ಮೆರವಣಿಗೆ ಗ್ರಾಮ ಘಟಕದಲ್ಲಿ ನನ್ನ ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ, ರಥದಲ್ಲಿ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗಿ ಅವರು ಟ್ರೀಟ್ ಮಾಡೋ ರೀತಿ ಇದೆಯಲ್ಲ, ಅದು ನಾನು ಯಾವುದೇ ನಿಷ್ಪಕ್ಷಪಾತವಾಗಿ ಯಾವುದೇ ಹಣ ಅಪೇಕ್ಷೆ ಮಾಡಿದೆ ನಾನು ಮಾಡೋದ್ರಿಂದ ಅವರು ಆ ಪ್ರೀತಿ ತೋರಿಸ್ತಾ ಇದ್ದಾರೆ. ಆ್ಯಕ್ಷನ್ ಈಸ್ ಈಕ್ವಲ್ ಟು ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ತಾರೆ. ಆ ರೀತಿ ನಾನು ಆ ಸೇವೆ ಮಾಡೋದ್ರಿಂದ ಅವರು ನನಗೆ ಡಬಲ್ ಸೇವೆ ಮಾಡ್ತಕ್ಕಂಥ ಪರಿಸ್ಥಿತಿ ರಾಜ್ಯದಲ್ಲಿದೆ ಸರ್. ಸರ್, ಪ್ರತಿಯೊಂದು ಒಂದು ಮೂಲ ಅಂತ ಇರುತ್ತೆ. ಈ ಜಾನಪದ ಹುಟ್ಟು ಹೇಗೆ, ಇದಕ್ಕೆ ಏನಾದ್ರು ನೆಲೆ? ಸರ್, ಇಡೀ ವಿಶ್ವದಲ್ಲಿ ಮೊದಲು ಜಾನಪದನ ಗ್ರೀಕ್ ದೇಶದಲ್ಲಿ ವಿಲಿಯಂ ಥಾಮ್ಸ್ ಅವರು ಫೋಕ್ ಮತ್ತು ಫೋಕ್ಲೋರ್ ಅನ್ನೋ ಪದ ಕೊಡ್ತಾರೆ. ಅದು ಅಲ್ಲಿ ಪ್ರಾರಂಭ ಆಗುತ್ತೆ. ಅಲ್ಲಿ ಪ್ರಾರಂಭವಾಗಿ ಅಲ್ಲಿ ವಿಶ್ವವಿದ್ಯಾಲಯ ಪ್ರಾರಂಭ ಆಗುತ್ತೆ. ನಂತರ ನಮ್ಮ ದೇಶಕ್ಕೆ ಬಂದ ಮೇಲೆ ನಮ್ಮ ದೇಶದಲ್ಲೂ ಫೋಕ್ಲೋರ್ ಅಂತ ಇರುವಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಹಾಮಾನಾಯಕ್ ಅವರು ಅದನ್ನು ಫೋಕ್ ಅಂದರೆ ಜನಪದ, ಫೋಕ್ಲೋರ್ ಅಂದರೆ ಜಾನಪದ ಅಂತ ಕೊಡ್ತಾರೆ. ಫೋಕ್ ಅಂದರೆ ಒಂದು ಕಲೆ, ಜನಪದ ಗೀತೆ, ಜನಪದ ನೃತ್ಯ, ಗಾದೆ. ಫೋಕ್ಲೋರ್ ಅಂದರೆ ಎಲ್ಲ ಜನಪದ ಗಾದೆ, ಜನಪದ ಒಡಪು, ಜನಪದ ವೈದ್ಯ, ಜನಪದ ನಿಷೇಧ, ಜನಪದದ ಎಲ್ಲ ಆಯಾಮಗಳು ಸೇರಿಕೊಂಡ್ರೆ ಫೋಕ್ಲೋರ್ ದೊಡ್ಡ ಜಾಗ. ಅದನ್ನು ನಮ್ಮ ರಾಜ್ಯಕ್ಕೆ ತೋರಿಸ್ಬೇಕಂತ ಮೊದಲು ಕರ್ನಾಟಕದಲ್ಲಿ ಫೋಕ್ಲೋರ್ ಅವೇರ್ನೆಸ್ ಆಗಿದ್ದು ಉತ್ತರ ಕರ್ನಾಟಕದ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಳಸಂಗಿ ಗೆಳೆಯರು ಸಿಂಪಿ ಲಿಂಗಣ್ಣ, ದೂಲಾ ಸಾಬು ಇವರೆಲ್ಲ ಸೇರಿಕೊಂಡು
ಅದನ್ನ ನಿಜವಾಗ್ಲೂ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ ಸರ್. ಮೊದಲಾಗಿ ನಮ್ಮ ರಾಜ್ಯದಲ್ಲಿ ಅಳಸಂಗಿ ಗೆಳೆಯರು ಮಾಡ್ತಕ್ಕಂಥ ಒಂದು ಕೆಲಸ ಬಹಳ ಅಮೋಘ. ಮತ್ತು ಈ ಕಡೆ ಭಾಗದಲ್ಲಿ HL ನಾಗೇಗೌಡರಾಗ್ಬೋದು, ಜಿ ಶ್ಯಾಮ್ ಪರಮಶಿವಯ್ಯ ಆಗ್ಬೋದು, ದಿ ಚೌರೇಗೌಡರಾಗ್ಬೋದು, ಮಧ್ಯ ಕರ್ನಾಟಕದಲ್ಲಿ ಗದಿಗಿನ ಮಠ ಅವರಾಗ್ಬೋದು, ಸೋಮಶೇಖರ್ ಇಂಬ್ರಾಪುರ್ ಅವರಾಗ್ಬೋದು, ಶ್ರೀ ರಾಮಚಂದ್ರೇಗೌಡರಾಗ್ಬೋದು, ಇವರೆಲ್ಲ ಬಹಳಷ್ಟು ಕೆಲಸ ಮಾಡಿದ್ದಾರೆ ಸರ್ ಈ ಕ್ಷೇತ್ರದಲ್ಲಿ. ಜಾನಪದ ಸೇವೆ ಮತ್ತು ಜಾನಪದದ ಜಾಗೃತಿಯಲ್ಲಿ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅವರು ಸಹ ನಮ್ಮ ಜೊತೆಗೆ ಸಹಕಾರ ನೀಡ್ತಾ ಇದ್ದಾರೆ. ಅವ್ರಿಗೂ ಸಹ ನಾನು ಕೃತಜ್ಞತೆ ಪೂರ್ವಕವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ ಸರ್. पूज्याय राघवेन्द्राय सत्यधर्मरताय च ಇದೇ ರೀತಿ ಇನ್ನೂ ಹೆಚ್ಚು ವಿಷಯವನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.